ಅಮ್ಮ, ನಾನು ಆ ಸಾರೋಟಿನ ಸಾರಥಿಯಾಗುತ್ತೇನೆಂದು ಹೇಳಿದ್ದಕ್ಕೆ ಅಪ್ಪ ನನ್ನ ಕೆನ್ನೆಗೆ ಹೊಡೆದ್ರಮ್ಮ. ಮಗು ನರೇಂದ್ರ, ಸಮಾಧಾನ ಮಾಡ್ಕೋ. ಕೇಳಿ ಕಂದ, ಯಾವ ಕೆಲಸನೂ ಚಿಕ್ಕದಲ್ಲ. ಅದರಲ್ಲೂ ಕುದುರೆ ಗಾಡಿಯನ್ನು ಓಡಿಸುವ ಕೆಲಸವಂತೂ ತುಂಬಾನೇ ಜವಾಬ್ದಾರಿಯುತವಾದದ್ದು. ಯಾಕಂದ್ರೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಅರ್ಜುನನಿಗೆ ಸಾರಥಿಯಾಗಿದ್ದ. ಆತ ಮಾಡಿದ ಕೆಲಸ ಹೇಗೆ ಚಿಕ್ಕ ಕೆಲಸವಾಗಿತ್ತು? ನೀನು ಜನರು ಕುಳಿತುಕೊಳ್ಳುವ ಕುದುರೆ ಗಾಡಿಯನ್ನು ಓಡಿಸುವ ಸಾರಥಿಯಲ್ಲ, ಧರ್ಮರಥವನ್ನು ಮುನ್ನಡೆಸುವ ಸಾರಥಿಯಾಗಬೇಕು. ವಿಶ್ವದೆಲ್ಲೆಡೆ ನಮ್ಮ ಹಿಂದೂ ಧರ್ಮದ ಕಂಪನ್ನು ಪಸರಿಸುವ ಸಾರಥಿ ನೀನಾಗಬೇಕು ಕಂದ. ಹೌದೇನಮ್ಮ, ಖಂಡಿತ ನಿನ್ನ ಇಚ್ಛೆಯನ್ನು ಪೂರೈಸುವೆ ಅಮ್ಮ. ಅಯ್ಯೋ, ಎಂತ ತಪ್ಪು ಮಾಡಿಬಿಟ್ಟೆ ನಾನು. ನನ್ನನ್ನು ಕ್ಷಮಿಸು ನರೇನ್, ನನ್ನನ್ನು